ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಟೈಪ್ 2 ಅಂದರೆ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಚಮ್ ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ಬಬಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ, ಉಗುರು ಬೆಚ್ಚಗಾದಮೇಲೆ ರಾಗಿ ಹಿಟ್ಟನ್ನ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನೋಡಿ, ಇಷ್ಟ ಹಾಕ್ಕೊಂಡು ಒಂದು ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರಬಾರ್ದು. ಉಗುರು ಬೆಚ್ಚಗಿದ್ದಾಗಲೇ ಹಿಟ್ಟನ್ನ ಹಾಕ್ಕೋಬೇಕು. ಜಾಸ್ತಿ ಕಾದಾದ್ಮೇಲೆ ನೀರು ಹಾಕ್ಕೊಂಡ್ರೆ ಗಂಟಾಗುತ್ತೆ. ನಿಧಾನಕ್ಕೆ ಈ ರೀತಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಉಕ್ಕು ಬಂದು ಸ್ವಲ್ಪ ಕುದಿ ಬರುತ್ತಲ್ಲ, ಅಲ್ಲಿವರೆಗೂ ಕುದಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು. ಅದಾದಮೇಲೆ ಹಿಟ್ಟನ್ನ ಈ ರೀತಿ ಒಂದು ಸೈಡಲ್ಲಿ ಹಾಕ್ಕೋಬೇಕು ನೀವು. ನಾನು ಫೋನ್ ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ, ಅದಕ್ಕೆ ಆ ಕಡೆ ಈ ಕಡೆ ಸೈಡೆಲ್ಲ ಹೋಗ್ತಾಯಿದೆ. ಒಂದು ಸೈಡಲ್ಲಿ ಹಾಕ್ಕೊಂಡು 5 ಅಥವಾ 10 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ ಆದಮೇಲೆ ನೋಡಿ, ಈ ರೀತಿ ಸಣ್ಣ ಉರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ತುಪ್ಪ ಇಲ್ಲದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಹಿಟ್ಟು ಗೊತ್ತಾಗಲಿಲ್ಲ ಎಷ್ಟು ಹಾಕಬೇಕು ಅಂತ ಅಂದರೆ ಸ್ವಲ್ಪ ಹಾಕ್ಬಿಟ್ಟು ಅದಾದಮೇಲೆ ಬೇಕಾದರೆ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಹಿಟ್ಟನ್ನ ಹಾಕ್ಕೊಂಡು ನೀವು ಈ ಥರ ಗಟ್ಟಿಯಾಗಿ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನೀಟಾಗಿ ಫುಲ್ಲೆಲ್ಲ ನಾದ್ಕೊಂಡು ತಟ್ಕೊಂಡ್ರೆ ಆಯಿತು. ರಾಗಿ ಮುದ್ದೆ ರೆಡಿಯಾಗುತ್ತೆ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.